ಒತ್ತಡಕ್ಕೆ ಬಲಿಯಾದ ವಿಎ. ತಹಸೀಲ್ದಾರ್ ಅಮಾನತಿಗೆ ಆಗ್ರಹಿಸಿ ಡಿಸಿ ಕಚೇರಿ ಎದುರು ಪ್ರತಿಭಟನೆ. ಸಾವುಗೋಸ್ಕರ ನ್ಯಾಯ ಕೇಳ್ಕೊಂಡು ಇಲ್ಲಿ ಕೂತಿದ್ದಾರೆ. ಆದರೆ ನಿನ್ನೆ ರಾತ್ರಿ 9 ಗಂಟೆವರೆಗೂ ಇದೇ ಕಚೇರಿಯಲ್ಲಿ ಇವರು ಮಾಡಿರೋ ಮೀಟಿಂಗಲ್ಲಿ ಕೂತಿದ್ದು ಹೋಗಿದ್ದಾರೆ. ಗೂಳೂರು ಗ್ರಾಮದ ಗ್ರಾಮ ಆಡಳಿತಾಧಿಕಾರಿ ಭುವನ ಅವರ ಸಾವಿನ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯ ಎದುರು ಸರ್ಕಾರಿ ನೌಕರರು ಹಾಗೂ ಬಿಎಲ್ಒಗಳು ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. ತುಮಕೂರು ತಹಸೀಲ್ದಾರ್ ರಾಜೇಶ್ವರಿ ಅವರನ್ನ ಅಮಾನತುಗೊಳಿಸಿ ಇಲಾಖೆ ತನಿಖೆಗೆ ಆದೇಶಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸುತ್ತಿದ್ದಾರೆ. ಬಿಎಲ್ಒಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿವಿಧ ಇಲಾಖೆಗಳ ನೌಕರರಿಗೆ ಕಿರುಕುಳ ನೀಡಲಾಗುತ್ತಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಕರ್ತವ್ಯಕ್ಕೆ ಹಾಜರಾಗುವಂತೆ ಒತ್ತಡ ಹೇರಲಾಗುತ್ತಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಆಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಶನಿವಾರ ಬೆಳಗ್ಗೆ ಕರ್ತವ್ಯಕ್ಕೆ ತೆರಳುತ್ತಿದ್ದ ವೇಳೆ ಗೂಳೂರು ಗ್ರಾಮದ ಗ್ರಾಮ ಆಡಳಿತಾಧಿಕಾರಿ ಭುವನ ಅವರು ಅಪರಿಚಿತ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದರೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ಸಂಜೆ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಪ್ರತಿಭಟನಾ ಸ್ಥಳದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ನಾಯ್ಕ ಮಾತನಾಡಿ, ಚುನಾವಣಾ ಆಯೋಗವು ಎಸ್ಆರ್ಐ ಪ್ರಕ್ರಿಯೆ ಪೂರ್ಣಗೊಳಿಸಲು 30 ದಿನಗಳ ಕಾಲಾವಕಾಶ ನೀಡಿದೆ. ಆದರೆ ಸ್ಥಳೀಯ ಅಧಿಕಾರಿಗಳು ಕೇವಲ 3 ದಿನಗಳಲ್ಲಿ ಕಾರ್ಯ ಮುಗಿಸುವಂತೆ ಒತ್ತಡ ಹೇರುತ್ತಿರುವುದರಿಂದ ಈ ದುರಂತಕ್ಕೆ ಕಾರಣವಾಗಿದೆ. ತಹಸೀಲ್ದಾರ್ ಅವರನ್ನ ಕೂಡಲೇ ಅಮಾನತುಗೊಳಿಸಿ ಇಲಾಖಾ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಇನ್ನು ಈ ಒಂದು ಧರಣಿಯ ಸಂದರ್ಭದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ರಾಜ್ಯ ಪದಾಧಿಕಾರಿಗಳು ಸೇರಿದಂತೆ ತುಮಕೂರು ಜಿಲ್ಲೆಯ ಗ್ರಾಮಾಡಳಿತಾಧಿಕಾರಿಗಳು, ಉಪ ತಹಸೀಲ್ದಾರರು, ಕಂದಾಯ ನಿರೀಕ್ಷಕರು ಸೇರಿದಂತೆ ವಿವಿಧ ಇಲಾಖೆಗಳ ಸಿಬ್ಬಂದಿ ಭಾಗವಹಿಸಿದ್ದಾರೆ. ಒತ್ತಾಯ ಏನಿಲ್ಲ, ಬೆಳಗ್ಗೆ 6:15 SIR ಕೆಲಸ ಪ್ರಾರಂಭ ಮಾಡಿ ಅಂತೇಳಿ ತುಮಕೂರು ಜಿಲ್ಲೆ ತುಮಕೂರು ತಹಸೀಲ್ದಾರ್ ಏನು ಒತ್ತಡ ಹಾಕಿದ್ದಾರೆ. ಒತ್ತಡ ಹಾಕಿ ಅವ್ರನ್ನ ಬೆಳಗ್ಗೆ ಅಷ್ಟು ಮುಂಜಾನೆಯಲ್ಲಿ ಕೆಲಸಕ್ಕೆ ಹೋಗೋದಕ್ಕೆ ಪ್ರೇರೇಪಿಸಿದ್ದಾರೆ. ಅವರ ಒತ್ತಡನೇ ಭುವನ ಮರಣ ಹೊಂದಕ್ಕೆ ಕಾರಣ ಆಗಿರ್ತದೆ. ಬೆಳಗ್ಗೆ ಅಪಘಾತ ಆದಾಗಿನಿಂದ ಇರುವಲ್ಲೂ ಕೂಡ ಅವರನ್ನು ವೆಂಟಿಲೇಟರ್ನಲ್ಲಿ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಅವರು ಮರಣ ಹೊಂದಿದ್ದಾರೆ. ಆಸ್ಪತ್ರೆಯಿಂದ ಡಿಕ್ಲೇರ್ ಮಾಡಿ ಈಗ ಪೋಸ್ಟ್ಮಾರ್ಟಮ್ಗೆ ಹೋಗಿದೆ. ಹಾಗಾಗಿ ನಮ್ಮ ನೇರ ಆರೋಪ ಇರ್ತಕ್ಕಂಥದ್ದು ತುಮಕೂರು ತಹಸೀಲ್ದಾರ್ ಅವರು ಮಾಡಿರ್ತಕ್ಕಂಥ ಒತ್ತಡದಿಂದ ಹಾಗೆ ಬೆಳಗ್ಗೆ ಮುಂಜಾನೆಯಲ್ಲಿ ಅಷ್ಟು ಬೇಗ ಎದ್ದು ಅವರ ಕೆಲಸಕ್ಕೆ ಹೋಗಲಿಕ್ಕೆ ಹೊರಟಿದ್ದಾರೆ. ಒತ್ತಡದಲ್ಲಿ ಅಪಘಾತ ಆಗಿದೆ. ಪರಿಚಿತ ವೆಹಿಕಲ್ಲು ಅವರಿಗೆ ಹೊಡೆದು ರಿಟರ್ನ್ ಆಗಿರುವಂಥ ಮರಣ ಹೊಂದಿದೆ. ನೇರ ಕಾರಣ ತುಮಕೂರು ತಹಸೀಲ್ದಾರ್ ಅವರು ಆಗಿದ್ದಾರೆ. ಹಾಗೆ ಅವರ ಮೇಲಧಿಕಾರಿಗಳು ನಿನ್ನೆ ದಿನ ಸಂಜೆ ಸಭೆಗಳನ್ನು ನಡೆಸಿ ಇದನ್ನು 6 ಗಂಟೆಯಿಂದನೇ ಪ್ರಾರಂಭಿಸಬೇಕು. ಈ ಕೆಲಸಕ್ಕೆ 6 ಗಂಟೆಯಿಂದನೇ ಸೂಪರ್ವೈಸರ್ ಆಗಿರ್ತಕ್ಕಂಥ VAOಗಳು ಫೀಲ್ಡ್ ವಿಸಿಟ್ ಮಾಡಬೇಕು. ಅವರನ್ನು ನಾನು ಬಂದು ಚೆಕ್ ಮಾಡ್ತೀನಿ, ಮೇಲಧಿಕಾರಿಗಳು ಬಂದು ನಿಮ್ಮನ್ನು ಪರಿಶೀಲನೆ ಮಾಡ್ತಾರೆ ಅಂತಕ್ಕಂಥ ಏನು ಒತ್ತಡ ಸೃಷ್ಟಿ ಮಾಡಿದ್ರು ಜಿಲ್ಲಾಡಳಿತದಿಂದ. ಆ ಒತ್ತಡ ಇವತ್ತು ಅವರ ಸಾವಿನಲ್ಲಿ ಅಂತ್ಯ ಆಗಿದೆ. ಯಾವ ರಾಜ್ಯ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ, ಯಾವ ಆಯೋಗಗಳು ಬೆಳಗ್ಗೆ 6 ಗಂಟೆಯಿಂದಲೇ SIR ಕೆಲಸ ಪ್ರಾರಂಭ ಮಾಡಿಸಬೇಕು ಅಂತ ಹೇಳಿ ಆದೇಶ ಮಾಡಿದ್ದು ನಮಗೆ ಗೊತ್ತಿಲ್ಲ. ಹೀಗಾಗಿ ಈ ರೀತಿ ಒತ್ತಡ ಹಾಕಿ ಸಾವಿಗೆ ಕಾರಣ ಆಗಿರ್ತಕ್ಕಂಥ ತುಮಕೂರು ತಾಲೂಕಿನ ತಹಸೀಲ್ದಾರ್ ಅವರು ಅಮಾನತಾಗಬೇಕು. ಆಮೇಲೆ ಅವರ ಮೇಲೆ ಇಲಾಖೆ ಶಿಸ್ತು ಕ್ರಮ ಜರುಗಿಸಬೇಕು. ಬೇರೆಲ್ಲ ನೌಕರರಿಗೆ, ಅವರ ಕೆಳಗಿನ ನೌಕರರಿಗೆ ಸಣ್ಣ ಪುಟ್ಟ ತಪ್ಪಿಗೆಲ್ಲ ಏನು ಶಿಕ್ಷೆ ಆಗುತ್ತೋ ಆಕೆ ಸಾವಿಗೆ ಕಾರಣ ಆಗಿರ್ತಕ್ಕಂಥ ತಹಸೀಲ್ದಾರ್ ಅವರು ಕೂಡ ಶಿಕ್ಷೆ ಆಗಬೇಕು. ಆಕೆ ಮೇಲೆ ಆ ಸಾವಿಗೆ ಕಾರಣರಾಗಿ ಅವ್ರ ಮೇಲೆ FIR ಕೂಡ ಆಗಬೇಕು. ಅದು ನಮ್ಮ ಸಂಘದಿಂದ ಡಿಮ್ಯಾಂಡ್ ಮಾಡ್ತಾ ಇರುವುದು ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತ ನಾವು ಇದೇ ಜಿಲ್ಲೆಯವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರಿದ್ದಾರೆ, ಇಲಾಖೆ ಸಚಿವರಿದ್ದಾರೆ. ಅವರು ಈ ಸ್ಥಳಕ್ಕೆ ಬರಬೇಕು ಅಂತಕ್ಕಂತಹ ಆಗ್ರಹವನ್ನು ಇಟ್ಕೊಂಡು ಕೂತ್ಕೊಂಡಿದ್ದೀವಿ. ಅವರು ಬಂದು ನಮ್ಮ ಡಿಮ್ಯಾಂಡನ್ನು ಪೂರೈಸುವವರೆಗೂ ಈ ಪ್ರತಿಭಟನೆಯನ್ನು